ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್. ಡಿಕೆ ಸಿದ್ದು ಬಣ ಬಡಿದಾಟ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆಯಿಂದ ಏಕಾಏಕಿ ಕಾಡ್ಗಿಚ್ಚಿನ ರೀತಿ ಇದು ವ್ಯಾಪಿಸಿಬಿಟ್ಟಿದೆ. ಯಾವುದೇ ಅಡೆತಡೆ ಇಲ್ಲದೆ, ಯಾವ ಹೈಕಮಾಂಡ್ ಯಾವ ನಾಯಕರ ಭಯವೂ ಇಲ್ಲದೆ ಹೇಳಿಕೆಗಳು ಹೊರಗಡೆ ಬರ್ತಾ ಇವೆ. ಬಹಳ ತೀಕ್ಷ್ಣವಾದಂತಹ ಹೇಳಿಕೆಗಳು. ಸಿದ್ದರಾಮಯ್ಯ ಪುತ್ರನ ಮಾತಿಗೆ ಮತ್ತಷ್ಟು ಸ್ವರ ಸೇರ್ಪಡೆಯಾಗಿದೆ. ಕಾಂಗ್ರೆಸ್ ವ್ಯವಸ್ಥೆಗೆ ಯಾರೂ ಕೂಡ ಅನಿವಾರ್ಯವಲ್ಲ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರು ಬಿಟ್ರೆ ಬೇರೆಯವರ ಮಾತಿಗೆಲ್ಲ ಮಾನ್ಯತೆ ಇಲ್ಲ ಅಂತ ಹೇಳಿ ಸಚಿವ ಎಚ್.ಸಿ. ಮಹದೇವಪ್ಪ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಯಾರೂ ಅನಿವಾರ್ಯವಲ್ಲ ಅಂತ ಹೇಳಿ ಸಿಎಂ ಆಪ್ತ ಹೇಳಿದ್ಯಾಕೆ? ನಾವು ತುಂಬಾ ಕ್ಲಿಯರ್ ಆಗಿದ್ದೇವೆ ಅಂತ ಮಹದೇವಪ್ಪ ಹೇಳಿದರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದರ ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರೂ ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನು ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ತೀರ್ಮಾನ ಮಾಡಿದ್ರೆ ಅದು ಫೈನಲ್ಲು. ಅದು ಬಿಟ್ಟು ನಾವು ಅದಕ್ಕೆ ಇದಕ್ಕೆ ಮಾತಾಡಿ ತಮ್ಮ ಅರ್ಥ ಕಲ್ಪಿಸ್ಕೊಳ್ಳೋದಕ್ಕೆ ಅದು ಯಾವಕ್ಕೂ ಉಪಯೋಗಕ್ಕೆ ಬರೋಲ್ಲ. ಅದು ಯಾರ್ಯಾರು ಏನು ಹೇಳಿದ್ರು ಅವರೇ ಅದಕ್ಕೆ ಯಾವ ಹಿನ್ನೆಲೆ ಅಂತ ಹೇಳ್ಬೇಕು. ನಮಗೇನು ಗೊತ್ತಿರಲ್ಲ. ಏನಾಗಬೇಕು ಏನಾಗಬಾರ್ದು ಅಂತ ಮುಖ್ಯಮಂತ್ರಿಗಳು ಗೊತ್ತು, ಹೈಕಮಾಂಡ್ಗೆ ಗೊತ್ತು, ನಮ್ಮ ಪಾರ್ಟಿ ಅಧ್ಯಕ್ಷ KPCC ಅಧ್ಯಕ್ಷರಿಗೆ ಗೊತ್ತು. ಅಲ್ಲಿ ಏನಾಯಿತು ಏನಾಗಬೇಕು ಅನ್ನೋದು. ಅದು ಬಿಟ್ಟು ನಮಗೇನಾದ್ರು ಗೊತ್ತಾ? ನಮಗೇನು ಗೊತ್ತಿಲ್ಲ. ಅವ್ರೇನಾರು ಹೇಳೋಕ್ಕೆ ನಮ್ಗೆ ಕರೆದು ಈ ಥರ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಗೆ ಹೇಳ್ಬೋದು. ಸೋಫಾರ್ ನಮಗೇನು ಹೇಳೇ ಇಲ್ಲ ಅವರು. ಹೀಗಾಗಿ ವಿ ಡೋಂಟ್ ನೋ ಎನಿಥಿಂಗ್. ಸರ್, RSS ಲೀಡ್ ಮಾಡುವಂಥ ಒಂದು ಚರ್ಚೆ ಈಗ ಶುರು ಕಾಂಗ್ರೆಸ್ಸಲ್ಲಿ. ಸರ್, ಸಿದ್ದರಾಮಯ್ಯ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಪದೇ ಪದೇ ಹೇಳ್ತಾರೆ. ಸರ್, ನೀವು ಅದ್ರ ಬಗ್ಗೆ ನೀವು ಮಾತಾಡ್ತಾನೆ ಹೋಗಿ ಬಂದು ಅದನ್ನ ಈಗ ದಲಿತಲ್ಲಿ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ನೀವು ಕೂಡ ಆಸ್ಪಿರೆಂಟ್, ನೀವು ಕೂಡ ಮತ್ತೊಂದು ಕಡೆ ಈ ರೀತಿ ಚರ್ಚೆ ಆದಾಗ ಅಯ್ಯಿಂದ ಲೀಡ್ ಮಾಡುವಂಥವ್ರು ಸಿದ್ದರಾಮಯ್ಯ ಬಿಟ್ಟರೆ ಸತೀಶ್ ಜಾರಕಿಹೊಳಿನ ಕಾಂಗ್ರೆಸ್ನಲ್ಲಿ ದಲಿತರು ಯಾರು ಇಲ್ವಾ ಅಂತ ಪ್ರಶ್ನೆ. ಹೈಕಮಾಂಡ್ ಹೇಳಿದೆಯಾ? ಹೈಕಮಾಂಡ್ ಹೇಳಿಲ್ಲ ಸರ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಮ್ ಜೆಂಟಲ್ಮ್ಯಾನ್, ಯು ಶುಡ್ ಲೀಡ್ ಅಂತ ಯಾರು ಹೇಳಿದೆ? ಹೈಕಮಾಂಡು ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? Then why are you bothering? There are so many people who are ideologically committed. There are so many leaders in Congress. Plenty of them are ideologically. Ideology ಇರೋದೇ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಈಗ ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ಅವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಸೊ ಈಗ ನೋಬಡಿ ಈಸ್ ಇನ್ಎವಿಟಬಲ್ ಸಿಸ್ಟಮ್ನಲ್ಲಿ. ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡು ತೀರ್ಮಾನ ಮಾಡುತ್ತೆ, ಲೀಡರ್ಗಳು ತೀರ್ಮಾನ ಮಾಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂತಹ ಅಥವಾ ತದ್ವಿರುದ್ಧವಾದಂತಹ ಹೇಳಿಕೆ ಎಚ್.ಸಿ. ಮಹದೇವಪ್ಪ ಅವರು ಕೊಟ್ಟಿದ್ದು. ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಸಿದ್ದರಾಮಯ್ಯ ಅವರ ಆಲೋಚನೆಗಳನ್ನ ಅಥವಾ ಅವರ ಮಾರ್ಗದರ್ಶನವನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ನಾಯಕತ್ವ ಯಾರ ಹತ್ರ ಆದ್ರೂ ಇದೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರ ಬಳಿ. ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ ಅಂತ ಹೇಳಿ ಬೆಳಗಾವಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಆದ್ರೆ ಎಚ್.ಸಿ. ಮಹದೇವಪ್ಪ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ. ಇವರು ಕೂಡ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು. ಸಿಎಂ ಆಸ್ಪಿರೆಂಟ್ಸ್, ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿ ಲಿಸ್ಟ್ ಮಾಡುವಂತಹ ಟೈಮ್ನಲ್ಲಿ ಎಚ್.ಸಿ. ಮಹದೇವಪ್ಪ ಅವರ ಹೆಸರು ಕೂಡ ಸಹಜವಾಗಿ ಬರುತ್ತೆ. ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಕೇವಲ ಸತೀಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ ಈ ರೀತಿ ವೈಚಾರಿಕ ಸೈದ್ಧಾಂತಿಕವಾಗಿ ಆಲೋಚನೆಗಳನ್ನ ಹೊಂದಿರುವಂತವರು ಹಲವು ನಾಯಕರಿದ್ದಾರೆ. ಕೇವಲ ಸತೀಶ್ ಜಾರಕಿಹೊಳಿ ಅಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಎಚ್.ಸಿ. ಮಹದೇವಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.